ಎಲೆ, ಅದರಲ್ಲಿ ನೋಡು ಒಂದು ಎಲೆ ನೋಡಿ, ಇದರಲ್ಲಿ ಹೇಗೆ ನಾನು ತಿಂಡಿ ಮಾಡೋದು ಹೇಳಿ. ನೋಡಿ 2 ಎಲೆ ಇತ್ತು, ಇದರಲ್ಲಿ ಅಂಟಿಸ್ಬೇಕಲ್ಲ ನಾನು. ಮಗುವಿಗೆ ಬಾಯಿಗೆ ಕೊಡ್ತಾ ಇದ್ದೇನೆ. ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು, ಬಸ್ ಬರ್ಲಿಕ್ಕೆ ಆಯ್ತು, ಇವಳೆಲ್ಲ ತಿಂತಾ ಇದ್ದಾಳೆ. ಈಗ ಇಡ್ಲಿ, ಇವತ್ತು ನಮಗೆ ಇಡ್ಲಿ ಮತ್ತೆ ಪಚ್ಚೆಸರು. ಎಲ್ಲರಿಗೆ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ಯಾವಾಗತ್ತೆ ಗೊತ್ತಿಲ್ಲ, ಒಂದು ಇವತ್ತೊಂದು ನಾಳೆ ಹಬ್ಬ ಆಗಿರ್ಬೋದು. ನಾನು ಬೇಗ ಗಂಟೆ 10:05 ಆಯ್ತು, 10:15 ಒಂದು ಬಸ್ ಉಂಟು, ಅದರಲ್ಲಿ ಹೋಗುವಂತ ಬೇಗ. ಇದರಲ್ಲಿ ಹೋದ್ರೆ ರಿಟರ್ನ್ ಆಯ್ತು ಪತ್ತಂಜರೆಗ 11:15 ಒಂದು ಬಸ್ ಉಂಟು. ನನಗೆ ಬೆಳಿಗ್ಗೆ ಕೈಗೆ ತಾಗಿದೆ, ಆಗ ಕಾಣಿಸುತ್ತಿಲ್ಲ. ಇದು ಗ್ಲಾಸ್ ಉಂಟಲ್ಲ, ಸ್ಟೀಲ್ ಗ್ಲಾಸಿನ ತೊಳೆಯುವಾಗ ಮೇಲನೆ ಭಾಗ ತೊಳೆಯುವಾಗ ಆಗ್ತದೆ, ಅದನ್ನು ಮಾಡ್ತೇನೆ. ಎಣ್ಣೆ ಮಾಡ್ಯಾರ. ನಾನಿವಾಗ ಮೂಡುಬಿದ್ರೆ ಹನುಮಾನ್ ದೇವಸ್ಥಾನಕ್ಕೆ ಹೋಗೋದು. ಇವತ್ತು ಬೇರೆಲ್ಲಿಗೆ ಹೋಗ್ಲಿಕ್ಕಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ದಾರೆ. ನಾನು ಮತ್ತೆ ಮಕ್ಕಳು ಹೊರಟದ್ದು. ಸಮಿತನ ಕೊಡೆಯಲ್ಲಿ ನಾನು ಹೋಗ್ಬಾರ್ದಂತೆ, ಅವನೊಬ್ಬನೇ ಹೋಗ್ಬೇಕಂತೆ, ಕೇಳುದು ಅವನು. ಎಲ್ಲ ಕೊಡೆ ತೆಗೆದುಕೊಂಡು ಹೋಗುದು ಹೇಗೆ? ಅವೇನು ಬರ್ಚನಿಗೆ ಆಯಾಮ್ ಹೋಗ್ಬೇಕು ಏನಿನ್ನ ಅಮ್ಮತ್ತ ಬಗ ಅಮ್ಮತ್ತ ನೀನಾನೆ ಒಂದ್ ತಿಂಗಳು ಬಂದಿದ್ದೀನಿ ಈಗಂತ ಮಕ್ಕಳಿಗೆ ಗೊತ್ತುಂಟದೆಲ್ಲ ಇವಾಗ. ತೈಲ ಗೊಂಜತ್ತೆ ಇಪ್ಪುನು ಅಭ್ಯಾಸ ಆಗ್ತಂತ. ಅಚ್ಚ, ನಾನು ಒಮ್ಮೆ ಹೇಳ್ತೇನೆ, ಅದಕ್ಕೆ ಅವಳೇ ಹೇಳಿದ ಡೈಲಾಗ್. ಮತ್ತೆ ಕಷ್ಟ ಆಗ್ಲಿಲ್ಲ, ಅಮ್ಮ ಆಗುವಾಗಲೇ ಗೊತ್ತಾಗುದು ಅಮ್ಮನ ಕಷ್ಟ. ಹೌದಾ? ಅಮ್ಮ ಆಗ್ಬೇಕು. ನೋಡಿ, ಅವನೊಬ್ಬ ಕೊಡೆ ಹಿಡ್ಕೊಂಡು ಹೋಗುದು, ಅವನ ಕೊಡೆಯಲ್ಲಿ ಯಾರು ಸಹ ಹೋಗ್ಬಾರ್ದಂತೆ. ನಿಕ್ಕೆ ಬಂಡ ಬರ್ಸವತನ ಇಂಕ್ಲೇ ಬಿಡ್ಚ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವು 10 ನಿಮಿಷ ಬೇಗ ಬರುದು, ಬಸ್ ಹೋಗ್ಬಾರ್ದು ಅಂತ. ಬಸ್ ಬರ್ಬೋದು, ಗಂಟೆ ಅಂಡ 10:00 ಬಸ್. 10:30 ಬಸ್ ಕರೆಕ್ಟಾಗಿ ಯಾವಾಗಲೂ ಇರ್ತದೆ. ನಾನು ಜಾಸ್ತಿಯಾಗಿ ಎಲ್ಲಿಗಾದ್ರೂ ಹೋಗುದಿದ್ರೆ 10:30 ಬಸ್ಸಲ್ಲಿ ಹೋಗೋದು. ಇಲ್ಲದಿದ್ದರೆ 9:30 ಬಸ್. ನಾನು ಮಂದಾಸನ ಪುತ್ತಕ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಳ್ಳುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಅಕ್ಕ ಮತ್ತು ಭಾವ ಕೂಡ ಸಿಕ್ಕಿದ್ರು. ನನಗೆ ಗೊತ್ತಿಲ್ಲ ಅವರು ಕೂಡ ಹೋಗೋದು. ಹಾಗೆ ಹೇಗೂ ಅವರು ಕೂಡ ಹೋಗ್ತಾ ಇದ್ದಾರಂತೆ ಮೂಡುಬಿದ್ರೆಗೆ, ಹಾಗೆ ಕಾರಲ್ಲೇ ಹೋಗುವ ಅಂತ. ನಾವಿವಾಗ ನಮ್ಮ ಊರಿನ ದೇವಸ್ಥಾನದಲ್ಲಿದ್ದೇವೆ. ಮಂಗಳವಾರ ನಾವು ಇನ್ನು ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಮೋಡ ಪಾಡ್ತನದು. दादा शियत नहीं पड़ते, शियत नहीं पड़ते. ಹಾಗೆ ನಾವು ಅಲ್ಲಿ ನಾಗದೇವರ ದರ್ಶನ ಮಾಡಿ ಇವಾಗ ಮೂಡುಬಿದ್ರೆಯಲ್ಲಿರುವ ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಕೂಡ ಕೈ ಮುಗ್ದು ಹೋಗುವ ಅಂತ. ನೆಟ್ಟೆ ಬತ್ತದ ನಿಜ್ಜಿ ಬಾರಿ ಫೇಮಸ್ ಮದ್ಮೆ ಪದ್ಮಾವತಿ ಪದ್ಮಾವತಿ ಕಲ್ಯಾಣ ಮಂಟಪ ಬಂದು ನಂಬರ್ 1 ಬಂದು ಅಂತ ಇರುವಾಗ ಫ್ಯಾಮಿಲಿ ಕೇಸ್ಪುರ ಸುಮಾರು ಆಪ್ಷನ್ ಕಂಬದಿತ್ತೆ
ಅವು ಇತ್ತಂಡು ಮುರಾಣೆ ಅಡ್ವರ್ಟೈಸ್ಮೆಂಟ್ ರೆಡ್ ಸೈಡ್ ದೋಜನ್ ಅರಿಶಿನದ ಎಲೆ ಉಂಟಾ ಅಂತ ನೋಡುದು. ಇವತ್ತು ನಾಗರ ಪಂಚಮಿ ಅಲ್ವಾ, ಕಡುಬು ಮಾಡಲಿಕ್ಕೆ ದಾದಾನ್ನಿಗೆ ಅರಶಿನದ ಎಲೆ ಕಡುಬು ಮಾಡಲಿಕ್ಕೆ ಮಾರ್ಕೆಟಿಗೆ ಬಂದಿದ್ದೇವೆ. ಸೀರೆ ಏ ತೆರೆಕೆ ಮಂಜಲ್ ತೆರೆಕೆ ಓ ಉಪ್ಪನಾ ಏತುಂಡು ಒಂಜೆಡ್ ಪತ್ತ security window today to keep your ಹರಿಹಂತ ಹರಿಯಂತ ಅರಿಹಂತ ಆಹಾರ. ನಮಸ್ತೆ. ಫೋಟೋದಕ್ಕೆ ವರಿಷ್ಠ ಹೋಗ್ಕೊಂಡಲ್ಲ ನಾವು ಈ ಹೋಟೆಲಿಗೆ ಫಸ್ಟ್ ಟೈಮ್ ಬಂದಿದ್ದೇವೆ. ಹಾಗೆ ಇವತ್ತು ವೆಜ್ ಅಲ್ವಾ, ಹಾಗಾಗಿ ನಾವು ವೆಜ್ ಹೋಟೆಲಿಗೆ ಬಂದಿದ್ದೇವೆ. ಇವತ್ತು ನಾಗರ ಪಂಚಮಿ ಅಲ್ವಾ. ಒಂದು ಪ್ಲೇಟ್ ಗೋಬಿ ಮಂಚೂರಿ, ಹಾಗೆ ಒಂದು ಪ್ಲೇಟ್ ಯಾವುದಪ್ಪ ಮಶ್ರೂಮ್ ಮಂಚೂರಿ ತೆಗೆದಿದ್ದೇವೆ. ಖುಷಿ ಚಪಾತಿ ಬೊಡ್ಸಿ ಹೆಂಗೆ ಕೊಡ್ছে ಖುಷಿ ಸಮಿತಿ ಅಲ್ಲಿಗೆ ಇಷ್ಟ ಇದ್ದು ಚಪಾತಿ ಓ ಚಪಾತಿ ತಿನ್ನಲೆ ಊಟ ಆಯ್ತು ನಮ್ಮದು. ವೆಜ್ ಊಟ ಇವತ್ತು ನಾಗರ ಪಂಚಮಿ ಅಲ್ಲ, ಹಾಗೆ ವೆಜ್ ಊಟ. ಫ್ರೆಂಟಿಗೆ ಕೂತ್ಕೊಳ್ಳಿಕ್ಕೆ ಮಗ ಮತ್ತು ತಾಯಿ ಜಗಳ ಮಾಡೋದು. ನಾನು ಫ್ರೆಂಟಿಗೆ ಕೂತ್ಕೊಳ್ತೇನೆ ಅಂತ. ಯಾರ ಮನೆಯಲ್ಲ ಈ ಥರ ಜಗಳ ಮಾಡ್ತೀರಿ? ಅದು ಎಲ್ಲರ ಮನೆಯಲ್ಲಿ ಉಂಟಲ್ಲ. ಗಂಡ ಡ್ರೈವಿಂಗ್ ಮಾಡುವಾಗ ಹೆಂಡತಿಗೆ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಆಸೆ, ಆದರೆ ಮಕ್ಕಳು ಮಾತ್ರ ಬಿಡೋದಿಲ್ಲ. ಫ್ರಂಟ್ ಸೀಟ್ ತೆಗ್ಬೇಕು. ಅಮ್ಮ ಇಲ್ಲಿ ಓದ್ಲು ಲಿಖಿತ, ಅಮ್ಮ ಸಿಟ್ಟಲ್ಲಿ ಓದ್ಲಾ? ಬಲೆ ಬುಲ್ಪಜ್ಜಿ ಬರುವಾಗ ಅವನ ಫ್ರೆಂಡ್ ಕೂತ್ಕೊಂಡಿದ್ದಾನೆ. ಬರುವಾಗ ಅವನಂತೆ, ಹೋಗುವಾಗ ಅವಳಂತೆ. ಇವಾಗ ಹೋಗುವಾಗ ಕೂಡ ಅವನು ಬ್ರೇಕ್ ಹಾಕ್ತಾರ ನಮ್ಮ ಡ್ಯಾಶ್ ಬೋರ್ಡ್ ಬ್ರೇಕ್ ಹಾಕ್ಬಿಟ್ಟು ರೆಡಿ ಮಾಡ್ಕೊಡ್ತೀನಿ ಪೂರಲ್ಲ. ಶಾಪಿಗೆ ಬಂದಿದ್ದೇವೆ. ಅಕ್ಕನಿಗೆ ಏನೋ ಪರ್ಚೇಸಿಂಗ್ ಇತ್ತಂತೆ. ಒಂದು ಸೈಜ್ ಎಣ್ಣೆ ಐತೆ ಉಳ್ಳ ನಾನಂತ ಮಲ್ಲೊಂಡದು ಅವು ಮಸ್ತ್ ಮಲ್ಲ ಅವನಿ. ಹಾಗೆ ಅಲ್ಲಿಂದ ಇನ್ನೊಂದು ಕಡೆಗೆ ಬಂದಿದ್ದೇವೆ. ಅಲ್ಲಿ ಏನೋ ನೋಡಿ ಸರಿಯಾಗಲಿಲ್ಲ.
ದೋಸೆಗೆ ದೋಸೆ ತರಲಿ ಎದುರು ಬಳ್ಳಂತ ಅವನೆಕ್ಕದ ಇಡ್ಲಿಗೆ ಎದುರು ಬಳ್ಳಂತ ಏದೊಂಜಿ ಕಿಲೋ ಒಂದು ಮಲ್ಲಾಂಡ ಅವನು ದೋಸೆ 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 ಬೋಟ್ ಹೋಳು ಮಣ್ಣಾಗಿ ಇಟ್ಟಿಲ್ಲ ಈಜಿನುಂಟು ಬನ್ನಿ ಆಗ ತರದಂಟಾರೆ ಕಾಲದ ಗಂಪು ಸಾವಿರ ಬಸ್ ಅವನು ದುಂಬುತ್ತದ ಅವನ ಜೊತೆ ಇರತ್ತೆ ಇವತ್ತು ನಾವು ಫುಲ್ ತಿರ್ಗಾಡಿದ್ವಿ. ಹಾಗೆ ಅಕ್ಕನಿಗೆ ಏನೋ ಒಗ್ಗರಣೆ ಕೊಡುವ ಒಂದು ಏನು ಪಾತ್ರ ಆಗಬೇಕಂತೆ. ಹಾಗೆ ಅದಕ್ಕಾಗಿ ಹೋಗ್ತಾ ಇದ್ದೇವೆ ಪುನಃ. ಹಳೆ ಇಡ್ಲಿಗಿಂತ ಒಗ್ಗರಣೆ ಕೊರ್ಪುನ ಗೊತ್ತಾನೆ ಒಂದು 180 ಜಾಗೃತಿ ಇದು ಬರ್ಚಿ ನೋಡು ಕುಂಡಿದು ನಾವಿಲ್ಲಿಂದ ನೋಡಿ ಗೋಧಿ ಹುಡಿ ತರುದು ನೋಡು ಮಾಸ್ತಿ ಕಟ್ಟದೆಯಾ ಮಾಸ್ತಿ ಕಟ್ಟೆ ಪ್ಲೇಸ್ ಇವರು ಸಹ ಇಲ್ಲಿಂದ ತರುದಂತೆ ಗೋಧಿ ಹುಡಿ ಒಳ್ಳೇದುಂಟು ಫ್ರೆಶ್ ಗೋಧಿ ಹುಡಿ ತುಕ ಬಾಟ್ಲು ಗವನಿಗೆ ಬಾಟ್ಲ್ ಇಡೋಣ ದೊಡ್ಡ ಮದ್ದಿತ್ನದು ಪಲಾವ್ ಹಿಡಿದಿತ್ತಲ್ಲ ಒಂದು ಸ್ಮ್ಯಾಶ್ ಮಾಡುದು ಅದು ಪಚ ಪಚ ಉಂಟು ನಾವು ಇದು ಸ್ಮ್ಯಾಶ್ ಮಾಡುದು ಮತ್ತೆ ಇದು ಫ್ರೈ ಮಾಡ್ಲಿಕ್ಕೆ ಅಂತ ಅವಳಿಗೆ ಆಮೇಲೆ ಅದು ಸ್ಟ್ಯಾಂಡ್ ಬಿಸಿ ಇಡುದು ಅದೆಲ್ಲರಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಅವಳಿಗೆ ಚಪಾತಿ ಇದು ಚಪಾತಿ ತೆಗ್ದು ಹಾಕ್ಲಿಕ್ಕಂತೆ ತುಕ ದಾಯ ಪೊಡಿ ಬೆಲ್ಲ ನೋಡಿ ನನಗೆ ಇಷ್ಟ ಆಗಿ ನಾನು ಶಾಪಿಂಗ್ ತೆಗ್ದದ್ದು ಬೆಲ್ಲ ನೋಡಿ ತೆಗ್ದದ್ದು ಒಳ್ಳೆ ಬೆಲ್ಲ ನೋಡಿ ಆ ಬೆಲ್ಲ ತುಣನೆ ಖುಷಿ ತಿನ್ಕೊಂಡ್ ಅದನ್ನು ನೋಡುವಾಗಲೇ ತಿನ್ನುವಂತಾಗ್ತದೆ ಆ ಬೆಲ್ಲ ನಾನೇ ತಿನ್ನಂದೆ ಕತ್ತಲೆ ನೋಡಿ ಒಂದು ಸಿಡಿ ಆತಲ್ಲಿ ತುಂಡು ತಿನ್ನು ಕೊರು ಬೆಲ್ಲ ನೆನ್ನ ಬೆಲ್ಲ ಕೊರ್ಕೊಂಡು ಓಡಿಸ ಬೆಲ್ಲ ಕೊರು ಬೆಲ್ಲ ಮನೆಗೆ ಮುಟ್ಟಿದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಇನ್ನು ನನಗೆ ತಿಂಡಿ ಆಗಬೇಕು. ಇವತ್ತು ನಾಗರ ಪಂಚಮಿ ಅಲ್ಲ, ಅದಕ್ಕೆ ನಾನು ನಾನು ಅವಾಗ ತೋರಿಸಿದೆಲ್ಲ ಅದು ಯಾವುದು ಹಳದಿ ಎಲೆದು ಇವತ್ತು ತಿಂಡಿ ಆಗಬೇಕು, ಅರಿಶಿನ ಎಲೆದು. ಹಾಗೆ ಎಷ್ಟು ರೇಟ್ ಅಂತ ಹೇಳಿದರೆ 30 ರೂಪಾಯಿಗೆ ಖಾಲಿ 10 ಎಲೆ. ಅದರಲ್ಲಿ ನೋಡು ಒಂದು ಎಲೆ ನೋಡಿ, ಇದರಲ್ಲಿ ಹೇಗೆ ನಾನು ತಿಂಡಿ ಮಾಡೋದು ಹೇಳಿ ನೋಡಿ. 2 ಎಲೆ ಇತ್ತು, ಇದರಲ್ಲಿ ಅಂಟಿಸ್ಬೇಕಲ್ಲ ನಾನು ನೆಕ್ಸ್ಟ್ ಇಯರ್ ನಾನು ನೆಡ್ತೇನೆ ನೋಡಿ. ನನಗೆ ಅಂಗಡಿಯ ಸಾವಾಸ ಬೇಡ. ನಾನು ಮತ್ತೆ ಒಂದೆರಡು ಅವಳಿಗೆ ಕೊಡುವ ಅಂತ, ಅಕ್ಕನಿಗೆ ಕೂಡ ಕೊಡುವ ಅಂತ ನಾನು 3 ಕಟ್ಟು ತೆಗೆದಿದ್ದೇನೆ. ಒಂದು 30 ರೂಪಾಯಿಗೆ 10 ಎಲೆ, 10 ಎಲೆ ಆಗಿರ್ಬೋದು. ಸಣ್ಣ ಎಲೆದು ಲೆಕ್ಕ ಕೌಂಟ್ ಮಾಡಿದಾರಲ್ಲಾದರೆ ಕೌಂಟ್ ಮಾಡಲಿಲ್ಲ ಅಂತ ಗೊತ್ತಿಲ್ಲ, ನಾನು ನೋಡಲಿಲ್ಲ ನೋಡಿ. ಇಂಥ ಎಲೆ ಅಷ್ಟೇನು ಒಳ್ಳೇದಿಲ್ಲ. ಮತ್ತು ನಾಗರ ಪಂಚಮಿಗೆ ಇದರಲ್ಲಿ ಮಾಡೋದಲ್ವ ಎಲ್ಲರೂ. ನನಗೆ ಕೂಡ ಇದರ ಪರಿಮಳ ಅಷ್ಟು ಒಳ್ಳೆಯದಾಗ್ತದೆ. ಹಾಗೆ ಇದರ ತಿಂಡಿ ಆಗಬೇಕು. ನಾನಿವತ್ತು ಎಲ್ಲಿಗೆ ಕೂಡ ಹೋಗೋದಿಲ್ಲ ಅಂತ ಅಂದ್ಕೊಂಡದ್ದು ಫಸ್ಟಿಗೆ. ನನಗೆ ಎಲ್ಲಿಗೆ ಕೂಡ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತು, ಏನೋ ಸ್ವಲ್ಪ ಮೂಡ್ ಆಫ್ ಆಗಿತ್ತು ನನಗೆ. ಮತ್ತು ಅವರು ಕೂಡ ಡ್ಯೂಟಿ ಅಂತ ಅವರು ಕೂಡ ಹೋದರು. ಮತ್ತು ನನಗಾಯಿತು ಯಾಕೆ ನಾನು ಒಬ್ಬಳು ಹೋಗೋದು ಅಂತ, ಇಲ್ಲದಿದ್ದರೆ ಅವರ ಜೊತೆ ಜಾಸ್ತಿ ಹೋಗೋದು. ಹಾಗೆ ನನಗೆ ಅದು ಕೂಡ ಒಂದು ಬೇಸರ ಇತ್ತು ಮನಸ್ಸಲ್ಲಿ, ಅವರು ಡ್ಯೂಟಿಗೆ ಹೋದ್ರಲ್ವ ಅಂತ. ಹಾಗೆ ಸಡನ್ನಾಗಿ ಮತ್ತೆ ನನಗೆ ಮನಸ್ಸು ಬರಲಿಲ್ಲ, ಇವತ್ತು ನಾಗರ ಪಂಚಮಿ ಅಲ್ಲ. ಹಾಗೆ ನಾನು ಖುಷಿ ಹತ್ರ ಹೇಳಿದೆ ನಾವು ಹೊರಡುವ ಅಂತ. ಹಾಗೆ ನಾವು ಮೂಡುಬಿದ್ರೆಗೆ ಅಂತ ಹೋಗ್ಲಿಕ್ಕೆ ಹೊರಟದ್ದು.
ಹಾಗೆ ನಾವು ಹೋಗುವಾಗ ಅಕ್ಕ ಕೂಡ ಹೇಳಿದ್ದು ನಾವು ಕೂಡ ಮೂಡುಬಿದ್ರೆಗೆ ಹೋಗ್ತಾ ಇದ್ದೇವೆ, ಒಟ್ಟಿಗೆ ಬಾ ಅಂತ. ಹಾಗೆ ಬೇಸರದಿಂದ ಹೋದದ್ದು, ಬರುವಾಗ ಖುಷಿಯಿಂದ ಬಂದೆ ನಾನು. ದೇವರಿಗೆ ಕೂಡ ಆಯಿತು ಬರಲೇಬೇಕು ಅಂತ. ನಾನು ಹೋಗೋದಿಲ್ಲ ಅಂತ ಅಂದ್ಕೊಂಡದ್ದು. ನನಗೆ ಒಂದು ಕಡೆ ಬೇಸರ ಇತ್ತು, ನಾಗರ ಪಂಚಮಿಯಾಗಿ ನಾಗದೇವರನ್ನು ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ. ನಮ್ಮ ಕುಟುಂಬ ಇರೋದು ಕರ್ನೂರು ಅಂತ ಹೇಳೋ ಕರ್ನೂರು ಅಂತ. ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿಂದ ತುಂಬ ದೂರ ಉಂಟು, ಮತ್ತು ಒಬ್ಳಿಗಂತೂ ಹೋಗ್ಲಿಕ್ಕೆ ನಾವು ಮೂವರಿಗೆ ಹೆಂಗಸರಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೋಗಲಿಲ್ಲ, ಇಲ್ಲದಿದ್ದರೆ ಅಲ್ಲಿಗೆ ಹೋಗ್ಬೋದಿತ್ತು ಇವತ್ತು. ಹಾಗೆ ಹಾಗೆ ನಾನು ಇನ್ನು ತಿಂಡಿ ಮಾಡ್ತೇನೆ. ನಾನು ಸ್ವಲ್ಪ ಬಾಳೆಲ್ಲ ಕೂಡ ತಂದೆ, ಎಲ್ಲಿಯಾದರೂ ಸಾಕಾಗದಿದ್ರೆ ಹಿಟ್ಟು ಜಾಸ್ತಿ ಆದರೆ ಇದರಲ್ಲಿ ಹಾಕ್ಬೋದಲ್ವಾ, ಗೊತ್ತಿಲ್ಲ ಎಷ್ಟಾಗ್ತದೆ ಅಂತ. ಹಾಗೆ ಬಾಳೆ ಎಲೆ ಕೂಡ ತಂದಿದೆ. ನನಗೆ ಉಂಟಲ್ವಾ ನಾಗರ ಪಂಚಮಿಗೆ ಅಲ್ಲದಿದ್ದರೆ ವಿಶೇಷ ದಿವಸ ನಾವೇನಾದರೂ ತಿಂಡಿ ಮಾಡ್ತೇವೆ ಅಲ್ವಾ, ಆವಾಗ ನನ್ನ ಅಜ್ಜಿಯನ್ನು ತುಂಬ ನೆನಪಾಗೋದು ನನಗೆ. ನನ್ನ ಅಪ್ಪನ ಅಮ್ಮನೂ ನೆನಪು ಹಾಗೇ ಆಗ್ತದೆ. ನಾನು ಆವಾಗ ಕಾರ್ನಲ್ಲಿ ಕೂತ್ಕೊಂಡು ಅಕ್ಕನ ಹತ್ರ ಕೂಡ ಹೇಳಿದೆ, ಅವರಿಗೆ ಉಂಟಲ್ವಾ ಹಬ್ಬಕ್ಕೆ ಒಂದೊಂದು ತಿಂಡಿ, ಯಾವ ಹಬ್ಬಕ್ಕೆ ಯಾವ ತಿಂಡಿ ಮಾಡೋದು ಮಾಡಿಯೇ ಮಾಡ್ತಾರೆ. ನಾಗರ ಪಂಚಮಿಗೆ ಇದು ನೋಡಿ ಅರ್ಶಿನ ಎಲೆದು, ಅಷ್ಟಮಿಗೆ ಒಂದು ಉಂಡೆ ಮಾಡ್ತಾರೆ ಅವರು, ಅದು ನನಗೆ ಬರುವುದಿಲ್ಲ. ಅದೊಂದು ನಾನು ಅವರಿಂದ ಕಲೀಲಿಲ್ಲ. ಬಾಕಿ ಎಲ್ಲ ಅವರು ಮಾಡೋ ರೆಸಿಪಿ ನಾನು ಟ್ರೈ ಮಾಡಿದ್ದೇನೆ. ಹಾಗೆ ನಾನು ಕಲ್ತದ್ದು ನನ್ನ ಅಜ್ಜಿಯಿಂದ. ಅಮ್ಮ ಕೂಡ ಹಾಗೆ, ನನ್ನ ಅಮ್ಮ ಕೂಡ ಕಲ್ತದ್ದು ನನ್ನ ಅಜ್ಜಿಯಿಂದವೇ. ಅಮ್ಮನಿಗೇನು ಫಸ್ಟಿಗೆ ಏನು ಎಲ್ಲ ಗೊತ್ತಿಲ್ಲಾಯಿತು. ಹಾಗೆ ನನಗೆ ಒಳ್ಳೆ ದಿವಸ ಅಜ್ಜಿಯ ನೆನಪಾಗ್ತದೆ. ಒಂದು ಮನುಷ್ಯ ಉಂಟಲ್ಲ ಸತ್ತ ನಂತರ ಮತ್ತೆ ಏನೂ ಇಲ್ಲಲ್ಲ, ಅವರ ನೆನಪುಗಳು ಮಾತ್ರ. ಇನ್ನು ನೋಡಬೇಕು ಅಂತ ಹೇಳಿದ್ರೆ ಕೂಡ ನೋಡ್ಲಿಕ್ಕೆ ಆಗುದಿಲ್ಲಲ್ಲ ಅವರನ್ನು. ಆದರೆ ನಮ್ಮ ಮನಸ್ಸಲ್ಲಿ ಅವರ ಚಿತ್ರ ಸಾಯುವವರೆಗೆ ಇರ್ತದೆ. ನಾವು ಚಿಕ್ಕಂದಿನಿಂದ ಅವರೊಟ್ಟಿಗೆ ಬೆಳೆದದಲ್ಲ, ಹಾಗಾಗಿ ಮರೀಲಿಕ್ಕೆ ಆಗೋದಿಲ್ಲ. ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ಹಿಟ್ಟು ಆಗಿದೆ, ಇದು ನೀರು ನನಗೆ ಇಲ್ಲದಿದ್ದರೆ ಅಂಟುತ್ತದಲ್ವ. ಬೆಲ್ಲ, ತೆಂಗಿನಕಾಯಿ. ಇನ್ನು ನಾನು ಕೆಲಸ ಶುರು ಮಾಡ್ತೇನೆ. ಅದನ್ನು ತೋರಿಸ್ಲಿಕ್ಕೆ ಹೋಗೋದಿಲ್ಲ, ನನಗೆ ತುಂಬ ಹೊತ್ತಾಗ್ತದೆ ತೋರಿಸ್ಲಿಕ್ಕೆ ಹೋದರೆ ವೀಡಿಯೋ. ಹಾಗೆ ನಮ್ಮ ತಿಂಡಿ ರೆಡಿಯಾಗಿದೆ. ಹಾಗೆ ಈ ವ್ಲಾಗ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.